ಹಾಂ, ಗುಡ್ ಈವ್ನಿಂಗ್ ಸರ್. ನಿಮ್ಗೇನು ಕೊಡಲಿ ಸರ್? ಒಂದು ಕೋಲ್ಡ್ ಕಾಫಿ ಕೊಡಿ, ಮತ್ತು ಒಂದೆರಡು ಕುಕೀಸ್ ಕೊಡಿ. ಮಿಕ್ಕಿದ್ದು ಏನು ಬೇಕಂತ ಆಮೇಲೆ ಆರ್ಡ್ರ್ ಮಾಡ್ತೀನಿ. ಹಾಂ, ಶೋರ್ ಸರ್. ಹಾಂ, ಅಲ್ಲಿ ಬರ್ತಾ ಇರೋದು ಪ್ರೀತಿಯವರಲ್ವಾ? ಹಾಯ್ ಕೃಷ್ಣ, ನೀವೇನಿಲ್ಲಿ? ಹಾಯ್ ಪ್ರೀತಿಯವರೇ, ನಾನಿಲ್ಲಿ ಕಾಫಿ ಕುಡಿಯೋಕ್ಕೆ ಬಂದಿದ್ದೆ. ನೀವು ಕಾಫಿ ಕುಡಿಯೋಕ್ಕೆ ಬಂದ್ರಾ? ಹಾಂ ಹೌದು ಕೃಷ್ಣ, ಇದು ನನ್ನ ಫೇವರೇಟ್ ಪ್ಲೇಸು. ನಾನು ವೀಕ್ಲಿ ಒನ್ಸ್ ಇಲ್ಲಿಗೆ ಬರ್ತಾ ಇರ್ತೀನಿ, ಬಟ್ ನಿಮ್ಮನ್ನು ನೋಡೋದು ಇದೇ ಫಸ್ಟ್ ನೋಡಿ ಇಲ್ಲಿ ನಾನು. ಹೌದಾ? ನಾನು ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು. ಈ ಶಾಪ್ ಬಗ್ಗೆ ಕೇಳಿದ್ದೆ, ಅದಕ್ಕೆ ಒಂದ್ಸಲ ವಿಸಿಟ್ ಮಾಡೋಣ ಅಂತ ಬಂದೆ. ಬಟ್ ಯಾವ ಜನ್ಮದ ಪುಣ್ಯನೋ ಏನೋ ಇವತ್ತೇ ಬಂದಿದ್ದೀನಿ. ಇನ್ಮೇಲೆ ನಾನು ಇಲ್ಲಿಗೆ ಪರ್ಮನೆಂಟ್ ಕಸ್ಟಮರ್. ಕೂತ್ಕೊಂಡು ಮಾತಾಡೋಣವಾ? ಅಯ್ಯೋ ನೋಡಿ, ನಾನು ನಿಂತ್ಕೊಂಡೇ ಮಾತಾಡ್ತಾ ಇದ್ದೀನಿ. ಕೂತ್ಕೊಳ್ಳಿ. ಒನ್ ಸೆಕೆಂಡ್ ಪ್ರೀತಿಯವರೇ, ಯು ಆರ್ ಲುಕಿಂಗ್ ಸೋ ಬ್ಯೂಟಿಫುಲ್. ಥ್ಯಾಂಕ್ ಯು. ಏನು ಕೃಷ್ಣ, ಲಡ್ಡು ಬಂದು ಬಾಯಿ ಬಿತ್ತಾ? ಹ್ಞೂ. ಕೃಷ್ಣ, ಏನು ಯೋಚನೆ ಮಾಡ್ತಾ ಇದ್ದೀರಾ ಮೇಲೆ ನೋಡಿಕೊಂಡು? ಏನಿಲ್ಲ, ಹೇಳಿ ಪ್ರೀತಿಯವರೇ. ಏನು ನೀವು ಈ ವೀಕು ಫುಲ್ಲು ಸರಿಯಾಗಿ ಆಫೀಸ್ಗೆ ಬಂದಿಲ್ವಲ್ಲ? ಅದು ಫ್ಯಾಮಿಲಿಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಅದಕ್ಕೆ ಲೀವ್ ತೊಗೊಂಡಿದ್ದೆ. ಯಾಕೆ, ಬಾಸ್ ಏನಾದರೂ ಅಂತಿದ್ರಾ? ನೋ 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 ನೋ, ಆ ಥರ ಏನಿಲ್ಲ. ಬಾಸು ನಿಮ್ಮ ವರ್ಕ್ ನೋಡಿ ತುಂಬ ಇಂಪ್ರೆಸ್ ಆಗಿದ್ದಾರೆ. ನನಗೂ ತುಂಬ ಇಷ್ಟ ಆಯಿತು. ನಿಮ್ಮ ಪ್ರಾಜೆಕ್ಟ್ ಎಲ್ಲ ತುಂಬ ನೀಟಾಗಿ ಮಾಡಿದ್ದೀರಾ. ನಿಮ್ಗೆ ಇಷ್ಟ ಆಯ್ತಲ್ಲ, ಅಷ್ಟೇ ಸಾಕು ನನಗೆ. ವಾಟ್? ಅಂದರೆ ವರ್ಕಲ್ಲಿ ನೀವು ನನಗಿಂತ ಸೀನಿಯರ್ ಅಲ್ವಾ, ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ ಅಂತ ಹೇಳಿದೆ ಅಷ್ಟೇ, ಇನ್ನೇನಿಲ್ಲ. ಹೋ, ಹಾಗೆ ಹೇಳಿದ್ರಾ? ಸರಿ, ನಿಮ್ಮ ಕಾಫಿ ತಗೊಳ್ಳಿ. ಹೋ ಪ್ರೀತಿ ಮೇಡಮ್, ನಮಸ್ತೆ ಮೇಡಮ್. ನಿಮಗೆ ಮಾಮೂಲಿ ನಿಮ್ಮ ಫೇವರೇಟು ಲೆಮನ್ ಸೋಡಾ ಕೊಟ್ಬಿಡ್ಲಾ ಮೇಡಮ್? ಹೌದು, ಲೆಮನ್ ಸೋಡಾನೇ ಕೊಟ್ಬಿಡಿ. ಇವ್ರಿಗೆ ಲೆಮನ್ ಸೋಡಾ ಇಷ್ಟನಾ? ನಾನು ಕಾಫಿ ತರಿಸ್ಬಿಟ್ನಲ್ಲ. ನನಗೆ ಕಾಫಿ ಕ್ಯಾನ್ಸಲ್ ಮಾಡಿ, ನನಗೂ ಲೆಮನ್ ಸೋಡಾನೇ ಕೊಡೋಕ್ಕಾಗುತ್ತಾ? ಸರ್, ಆಲ್ರೆಡಿ ನೀವು ಆರ್ಡ್ರ್ ಮಾಡಿಬಿಟ್ಟಿದ್ರಿ. ಬಟ್ ಲೆಮನ್ ಸೋಡಾ ಕೊಡ್ತೀನಿ ಸರ್, ಬಟ್ ಕಾಫಿದು ನೀವು ಪೇ ಮಾಡಬೇಕಾಗತ್ತೆ. ಹಾಂ ಶೋರ್, ಪೇ ಮಾಡ್ತೀನಿ. ಪ್ರೀತಿಯವರು ಏನೇನು ತಗೋತಾರೋ ಅದನ್ನೆಲ್ಲ ನನಗೂ ಕೊಡಿ. ಶೋರ್ ಸರ್. ಯಾಕೆ ನೀವು ಕಾಫಿ ಆರ್ಡರ್ ಮಾಡಿ ಕ್ಯಾನ್ಸಲ್ ಮಾಡಿದ್ರಿ? ಕುಡಿಬೋದಾಗಿತ್ತಲ್ಲ, ನಿಮ್ಗೇನು ಇಷ್ಟ ಅದನ್ನು ತಗೊಳ್ಳಿ. ಇಲ್ಲ ಇಲ್ಲ, ನೀವೇನಾದ್ರು ಇಷ್ಟಪಟ್ಟರೆ ಅದು ಏನೋ ಸ್ಪೆಷಲ್ ಇರುತ್ತೆ ಅಂತ ನನ್ನ ಭಾವನೆ. ಪರವಾಗಿಲ್ಲ, ನೀವೇನು ತಗೋತೀರೋ ಅದನ್ನೇ ನಾನು ತಗೋತೀನಿ. ಇನ್ಮೇಲೆ ಕೃಷ್ಣ, ನೀವು ಪ್ರೀತಿ ಅವರೇ ಅಂತೆಲ್ಲ ಕರಿಬಾರ್ದು, ಪ್ರೀತಿ ಅಂತ ಕರೀರಿ ಸಾಕು. ಯಾಕಂದ್ರೆ ಇನ್ಮೇಲೆ ನಾವಿಬ್ರು ಬೆಸ್ಟ್ ಫ್ರೆಂಡ್ ಆಗಿರ್ಬೋದಲ್ಲ. ಏನೋ ಕೃಷ್ಣ, ಮತ್ತೆ ಲಡ್ಡು ಬಂದು ಬಾಯಿ ಬಿತ್ತಾ? ಹೌದಾ? ನಂಗೆ ತುಂಬ ಖುಷಿ ಆಯಿತು. ಇನ್ಮೇಲೆ ನಾನು ನಿಮ್ಮನ್ನ ಪ್ರೀತಿ ಅಂತಲೇ ಕರಿತೀನಿ. ಸರಿ, ಹಾಗಾದ್ರೆ ನಾಳೆಯಿಂದ ಆಫೀಸಿಗೆ ಬರ್ತೀರಾ? ನೀವು ಬನ್ನಿ ಅಂದರೆ ಈಗಲೇ ಬಂದ್ಬಿಡ್ತೀನಿ. ಆ? ಹಾಂ, ನಾಳೆಯಿಂದ ಬರ್ತೀನಿ ಅಂದೆ. ಮೇಡಮ್, ಜ್ಯೂಸ್? ಹಾಂ, ಅಲ್ಲಿಡು ಟೇಬಲ್ ಮೇಲೆ. ಮೇಡಮ್, ಇನ್ನೇನಾದರೂ ಬೇಕಿತ್ತಾ? ಇನ್ನೇನು ಬೇಡ, ಸಾಕು. ಸರ್, ನಿಮಗೆ? ನನಗೂ ಏನು ಬೇಡ. ಮೇಡಮ್ ಏನು ಆರ್ಡ್ರ್ ಮಾಡ್ತಾರೋ ಅಷ್ಟೇ ನನಗೂ. ಈ ಸರಿಯಾಗಿ ಹಿಂಗಾಡ್ತವ್ರೆ ಮೇಡಮ್ ಬಂದಾಗಿಂದುವೆ. ಮೋಸ್ಟ್ಲಿ ನಮ್ಮ ಮೇಡಮ್ಗೆ ಕಾಳಾಗ್ತಾ ಇರಬೇಕು. ಮತ್ತೆ ಈ ಜ್ಯೂಸ್ ನೋಡಿ, ಎರಡು ಜೊತೆಯಾಗಿ ಎಷ್ಟು ಚೆನ್ನಾಗಿ ಟೇಬಲ್ ಮೇಲೆ ಕೂತಿದೆ. ನೋಡೋಕ್ಕೇ ಖುಷಿಯಾಗುತ್ತೆ. ಏನು ನೀವೇನು ಮಾತಾಡ್ತೀರಾ ಅಂತ ಒಂದೊಂದ್ಸಲ ಅರ್ಥನೇ ಆಗಲ್ಲ ಕೃಷ್ಣ. ನಾನು ಏನು ಮಾತಾಡ್ತಿದ್ದೀನಿ ಅಂತ ನೀವು ಡೀಪಾಗಿ ಹೋಗಿ ತಿಳ್ಕೊಂಡು ಅರ್ಥ ಆಗುತ್ತೆ, ಇಲ್ಲಾಂದರೆ ಅರ್ಥ ಆಗಲ್ಲ. ಅಷ್ಟೊಂದು ತಲೆಗೆ ಹುಳ ಬಿಡಬೇಡಿ, ನಾರ್ಮಲಾಗಿ ಮಾತಾಡಿ. ಓಕೆ ಓಕೆ. ಮತ್ತು ಪ್ರೀತಿ, ನಿಮ್ಮ ಮನೇಲಿ ಯಾರ್ಯಾರು ಇದ್ದೀರಾ? ನಮ್ಮನೇಲಿ ನಾನು ನನ್ನ ಮಮ್ಮಿ ಇಬ್ಬರೇ ಇರೋದು. ನಾನು ನಮ್ಮ ಮಮ್ಮಿಗೆ ಒಬ್ಬಳೇ ಮಗಳು. ನಮ್ಮಮ್ಮಂದು ಒಂದು 2-3 ಕಡೆ ಬ್ಯೂಟಿ ಪಾರ್ಲರ್ಸ್ ಇದೆ. ನಮ್ಮಮ್ಮ ಓನ್ ಬಿಸ್ನೆಸ್ ಮಾಡ್ತಾರೆ. ನಾನು ಇಲ್ಲಿ ಆಫೀಸಲ್ಲಿ ವರ್ಕ್ ಮಾಡ್ತೀನಿ. ಸಿಂಪಲ್ ಪುಟ್ಟ ಫ್ಯಾಮಿಲಿ ನಮ್ಮದು. ಓ ಹೌದಾ? ನಿಮ್ಮ ಅಪ್ಪ ಅವರು? ನಮ್ಮಪ್ಪ ನಮ್ಮ ಜೊತೆಗಿಲ್ಲ. ನಮ್ಮ ಅಪ್ಪ ಅಮ್ಮ ಡಿವೋರ್ಸ್ ಆಗಿದ್ದಾರೆ. ನಮ್ಮಮ್ಮ ಸಿಂಗಲ್ ಪೇರೆಂಟು. ಓಹೋ ಹೌದಾ? ಸಾರಿ, ಬೇಜಾರು ಮಾಡ್ಕೋಬೇಡಿ. ಅದಕ್ಕೆ ಯಾಕೆ ಬೇಜಾರು? ಇರೋ ವಿಷಯ ಹೇಳೋಕ್ಕೇನು? ನಿಮ್ಮನೇಲಿ ಯಾರ್ಯಾರಿದ್ದೀರಾ? ನಮ್ಮದು ದೊಡ್ಡ ಕುಟುಂಬ. ನಮ್ಮ ಅಪ್ಪ, ನಮ್ಮಮ್ಮ, ನಮ್ಮ ತಾತ, ನಮ್ಮ ಅಣ್ಣ, ನಮ್ಮ ಅತ್ತಿಗೆ, ನಮ್ಮ ಅಣ್ಣನ ಪಾಪು, ಮತ್ತು ನಾನು. ಇವಾಗ ನಮ್ಮ ಅಜ್ಜಿನೂ ಬಂದಿದ್ದಾರೆ ನಮ್ಮ ಮನೆಗೆ. ಇಷ್ಟು ಜನ ಇದ್ದೀವಿ ನಮ್ಮ ಮನೇಲಿ. ನಾನೇ ಚಿಕ್ಕವನು. ವಾವ್, ನನಗೆ ದೊಡ್ಡ ಫ್ಯಾಮಿಲಿ ಅಂದರೆ ತುಂಬ ಇಷ್ಟ. ಹೌದಾ? ಹಾಗಾದರೆ ನೀವು ನಮ್ಮ ಫ್ಯಾಮಿಲಿಗೆ ಸೇರ್ಕೊಬಿಡಿ. ಏನು? ಅಂದರೆ ನಮ್ಮ ಫ್ಯಾಮಿಲಿ ನೋಡೋಕ್ಕೆ ಒಂದಿನ ಮನೆಗೆ ಬನ್ನಿ ಅಂದೆ ಅಷ್ಟೇ. ಖಂಡಿತ ಬರ್ತೀನಿ.
ನೀವು ಯಾವಾಗ ನಮ್ಮ ಮನೆಗೆ ಬರ್ತೀರಾ ಅಂತ ನಾನು ಕಾಯ್ತಾ ಇರ್ತೀನಿ. ಹಾಂ ಓಕೆ, ನೀವು ಒಂದಿನ ನಮ್ಮ ಮನೆಗೆ ಬನ್ನಿ. ಅಯ್ಯೋ ಅದಕ್ಕೇನು, ಬಾ ಅಂದರೆ ಈಗಲೇ ಬಂದ್ಬಿಡ್ತೀನಿ. ಬೇಡ ಬೇಡ, ನಮ್ಮ ಮಮ್ಮಿನೇ ತುಂಬ ಬ್ಯುಸಿ ಇರ್ತಾರೆ. ನಮ್ಮ ಮಮ್ಮಿ ಕೇಳ್ಬಿಟ್ಟು ಒಂದಿನ ಹೇಳ್ತೀನಿ ನಿಮಗೆ. ಸರಿ ಸರಿ, ಕೇಳ್ಬಿಟ್ಟು ಯಾವಾಗ ಬೇಕಾದ್ರೂ ಹೇಳಿ, ನಾನು ಬರ್ತೀನಿ. ಸರಿ, ಟೈಮ್ ಆಯಿತು, ಹೊರಡೋಣ. ಓಹ್, ಇಷ್ಟು ಬೇಗ ಟೈಮ್ ಆಗೋಯ್ತಾ? ನಿಮ್ಮ ಜೊತೆ ಕೂತ್ಕೊಂಡು ಮಾತಾಡ್ತಾ ಇದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ನೋಡಿ. ಸರಿ, ಹೊರಡೋಣ. ಪ್ರೀತಿ, ನಾನೇ ಡ್ರಾಪ್ ಮಾಡಲಾ? ಇಲ್ಲ ಇಲ್ಲ ಬೇಡ, ನಾನು ಸ್ಕೂಟರ್ ತಂದಿದ್ದೀನಿ. ಪ್ರೀತಿ ನೀನಿಲ್ಲದೆ ನಾನು ಹೇಗಿರಲಿ, ಪ್ರೀತಿ ನಿನ್ನೊಂದಿಗೆ ನನ್ನ ಬಾಳಿರಲಿ. ಏನು ಕೃಷ್ಣ ಅಲ್ಲೇ ನಿಂತಿದ್ದೀರಾ ಯೋಚನೆ ಮಾಡಿಕೊಂಡು? ಬನ್ನಿ ಹೊರಡೋಣ. ಬಂದೆ ಬಂದೆ. ಅವ್ವ, ಸೈಕಲ್ ಇಲ್ಲೇ ಕೂತಿದೀಯಾ? ಸ್ವಲ್ಪ ಹೊತ್ತು ಮಲ್ಕೊಳ್ವೆ. ಅಯ್ಯೋ, ಇಷ್ಟೊತ್ತು ಮಲ್ಕೊಬಿಟ್ರೆ ಕೂಸು ಸಂಜೆ ಹೊತ್ತಿಗೆ ನಿದ್ದೆ ಬರಲ್ಲ, ಅದಕ್ಕೆ ಸುಮ್ಮನೆ ಕೂತ್ಕೊಂಡು. ಏನು ಮಾಡ್ತಿದ್ದೆ? ಇನ್ನೇನವ, ಇನ್ನೊಂದು 3-4 ದಿನ ಯುಗಾದಿ ಹಬ್ಬ ಅದೇ, ಮನೆ ಕೆಲ್ಸಗಳು ಆಗಿಲ್ಲ, ಏನೇನು ಆಗಬೇಕು ಅಂತ ನೋಡ್ತಾ ಇದ್ದೆ. ನಿನಗಾಗಿ ನಿನಗಾಗಿ. ಏ ಕೃಷ್ಣ, ಈಗ ಬಂದೇನ ಆಫೀಸಿಂದ? ಅವ್ವ, ಕೂಗುದು ಸುಮ್ ಕೇಳ್ದಂಗೆ ಹೋಯ್ತಾವ್ ನೋಡಲಿ. ಅಲ್ಲ, ಈಗಿನ ಕಾಲದ ಮಕ್ಕಳಿಗೆ ಏನಾಗಿದೆ ಅಂತ ಒಬ್ಬೊಬ್ಬರೇ ಮಾತಾಡ್ತಾರೆ, ಒಬ್ಬೊಬ್ಬರೇ ನಗ್ತಾರೆ. 3-4 ಸಲ ಕೂಗಿದ್ದೀನಿ, ನಾನು ಮುಂದೆನೇ ಹೋಗಿದ್ದಾನೆ, ತಿರುಗು ನೋಡ್ಲಿಲ್ವಲ್ಲ. ಏನು ದವಾಗಿವ ಮೆಟ್ಕೊಂಡಿದ್ದೆ ಅವನಿಗೆ. ಅದಕ್ಕೆ ಖುಷಿ ಹೇಳೋದು ನಾನು, ಒಂದು ಕಣ್ಣಿಟ್ಟಿರೋ ಅಂದಮೇಲೆ ಅಂತ. ಅವ್ರ ಅಣ್ಣ ಮಾಡ್ಕೊ ಬಂದಿರೋದು ನೋಡಿದಾನಲ್ಲ, ಅವನಂಗೆ ಇವನು ಮಾಡಿದ್ರೆ ಏನು ಮಾಡಿಯೇ? ಹಂಗೆಲ್ಲ ಏನೋ ಆಗಲ್ಲ, ಸುಮ್ಮನಿರವ ನೀನು. ಆಫೀಸಲ್ಲಿ ಏನೋ ಟೆನ್ಷನ್ ಇರುತ್ತೆ, ಅದೇ ಇದ್ರಲ್ಲಿ ಹೋಗಿರ್ತಾನೆ ಅಷ್ಟೇ. ಟೆನ್ಷನ್ ಮಾಡ್ಕೊಂಡ್ರೆ ಮುಖದ ಥರ ಇತ್ತ ಒಂದು, ಏನೋ ಒಳಗೆ ನಗ್ತಾ ಇದ್ದ ಅಲ್ವಾ? ಅಯ್ಯೋ ಬುಡವ ತೆಗಿ, ಆಮೇಲೆ ಹೋಗಿ ಮಾತಾಡ್ತೀನಿ ಅವನಿಗೆ. ಮಾಲಾಶ್ರೀ, ಮಾಲಾಶ್ರೀ, ಏನತ್ತೆ? ಅವ್ವ, ಹೊಡೆದ್ಲಕ್ಕವ ಕಣ್ಣಿಗೆ. ಸಾರಿ ಅತ್ತೆ, ನಾನು ಫಾಸ್ಟ್ ಬಂದ್ಬಿಟ್ನಲ್ಲ, ಒಳ್ಳೆ ಚಿಕ್ಕ ಆನೆ ಮರಿ ಥರ ಅಡ್ಡ ನಿಂತಿದ್ರೆ ಸ್ವಲ್ಪ ಡ್ಯಾಶ್ ಆಗೋಯ್ತು ಅಷ್ಟೇ. ಅವ್ವ, ನನ್ನೇ ಆನೆ ಮರಿ ಅಂತೀಯನಿ, ಎಷ್ಟೇ ಧೈರ್ಯ ನಿಂಗೆ? ಮಾಲಾಶ್ರೀ, ನನ್ನ ಮುಂದೆ ನಾನು ಕೂಸ್ನ ಹಿಂಗೆಲ್ಲ ಅಂತೀಯ? ಲಾಲಲಲಲ ಕೂಸು. ಅಜ್ಜಮ್ಮ, ನಿಮ್ಮ ಮಗಳು ಯಾವ ಆ್ಯಂಗಲಿಂದ ನಿಮಗೆ ಕೂಸ್ತಾರ ಕಾಣಿಸ್ತವ್ರೆ? ಮಾಲಾಶ್ರೀ, ಎತ್ತು ತಾಯಿಗೆ ಮಕ್ಕಳು ಯಾವತ್ತಿದ್ರು ಮಗುನೇ, ಗೊತ್ತಾ? ಅವಳ ಜೊತೆ ಏನೋ ಮಾತಾಡ್ತೀಯ ನೀನು? ಇವಳು ಮಾತನ್ ಮಲ್ಲಿ, ಇವಳು ಮಾತಲ್ಲಿ ಬಗ್ಸಕ್ಕಾಗಲ್ಲ ಇವಳನ್ನ. ನಾನು ಹಬ್ಬಕ್ಕೆ ಇವಳಿಗೆ ಸೀರೆ ಕೊಡ್ಸೋಣ ಅನ್ಕೊಂಡಿದ್ದೆ, ನನ್ನನ್ನೇ ಆನೆ ಮರಿ ಅನ್ಬಿಟ್ಲಲ್ವಾ, ಏನು ಕೊಡ್ಸಲ್ಲ ಇವಳಿಗೆ ನಾನು. ಹೊಸ ಸೀರೆನ? ಅತ್ತೆ ಅತ್ತೆ, ಸಾರಿ ಅತ್ತೆ, ನನಗೆ ಕ್ಷಮಿಸ್ಬಿಡಿ ಅತ್ತೆ, ಸೀರೆ ಕೊಡ್ಸಿ ಅತ್ತೆ. ಸರಿ ಸರಿ, ನೀನು ಈ ಮನೆಗೆ ಬಂದಮೇಲೆ ಮೊದಲನೇ ಯುಗಾದಿ ಹಬ್ಬ ಅಲ್ವಾ, ನಿನಗೆ ಚಿಂಟುಗೆ ಮತ್ತೆ ಮನೆಯವ್ರಿಗೆಲ್ಲ ಬಟ್ಟೆ ತಗೊಳವ. ನಾಳೆ ಮೈಸೂರಿಗೆ ಹೋಗವ. ಅತ್ತೆ, ಇವಾಗ ಹೊಸ ಡಿಸೈನ್ ಸೀರೆ ಬಂದಿದೆ, ಇನ್ನು ಕ್ರೇಪ್ ಸಿಲ್ಕ್ ಅಂತ, ಮೈಸೂರು ಸಿಲ್ಕ್ ಥರನೇ ಇರುತ್ತೆ, ಆದರೆ ಅದು ಕ್ರೇಪ್ ಸಿಲ್ಕು, ಅದು ನಂಗೆ ಭಾಳ ಇಷ್ಟ ಆಗುತ್ತೆ. ಅದನ್ನೇ ಕೊಡಿಸ್ತೀರಾ ನನಗೆ? ಆಯಿತು, ಕೊಡಿಸ್ತೀನಿ. ಎಷ್ಟಂತೆ ಅದಕ್ಕೆ ದುಡ್ಡು? ಅದು ಅತ್ತೆ ಒಂದು 8-10 ಸಾವಿರ ಇರ್ಬೋದು ಅತ್ತೆ. 8-10 ಸಾವಿರನಾ? ನಾನೇನು ಮದುವೆ ಹೆಣ್ಣಿಗೆ ಬಟ್ಟೆ ತೆಗಿಯಕ್ಕೆ ಹೋಯ್ತಾ ಇಲ್ಲ ಕಣೆ, ಹಬ್ಬಕ್ಕೆ ತಗೊಳಕ್ಕೆ. 500 ರೂಪಾಯಿ ಅಷ್ಟೇ ನಿಂಗೆ ಕೊಡ್ಸೋದು ನಾನು. 500 ರೂಪಾಯಿ ಯಾವ ಚೆನ್ನಾಗಿದೆ ಅದು ಎತ್ಕೊ ಬರ್ತಾ ಇರೋದೆ. 500 ರೂಪಾಯಿಗೆ ಯಾವ ಸೀರೆ ಬಂದದು? ಒಂದು ನೈಟೇ ಬರುತ್ತೆ ಅಷ್ಟೇ. ನನಗೆ 500 ರೂಪಾಯಿ ಸೀರೆ ಬೇಡ ಅತ್ತೆ, ನನಗೆ ಕ್ರೇಪ್ ಸಿಲ್ಕ ಕೊಡಿಸಿ. ಶಾಂತಿ, ನನಗೆ ಸೀರೆ ಏನು ತಗೊಳ್ಳೋದು ಬೇಡ, ನನ್ನ ಸೀರೆ ದುಡ್ಡನ್ನ ಅವಳಿಗೆ ಹಾಕಿ ಚೆನ್ನಾಗಿರೋದನ್ನೇ ಕೊಡಿಸ್ಬಿಡು ಪಾಪ, ಏನೋ ಆಸೆ ಪಡ್ತಾವಳೆ. ಆಯ್ತು ಬಿಡ, ಹಂಗೆ ಮಾಡ್ತೀನಿ. ನಿನ್ನ ಸೀರೆಗೆ ಒಂದು 500 ಅನ್ಕೋ, ಅವಳ ಸೀರೆಗೆ ಒಂದು 500, 1,000 ಆಯಿತು. 1,000 ರೂಪಾಯಿಗೆ ಯಾವ್ದು ಬೇಕು ತಗೊಳ್ಳಿ ಬಿಡು ಅವಳು. ನಮ್ಮ ಅತ್ತೆ ನನಗೆ ಇಷ್ಟು ರೂಪಾಯಿದೇ ಕೊಡಿಸ್ಬೇಕು ಅಂತ ಫಿಕ್ಸ್ ಆಗ್ಬಿಟ್ಟವ್ರಲ್ಲ. ನನ್ನ ಗಂಡ ಹತ್ರ ಸ್ವಲ್ಪ ದುಡ್ಡು ಇಸ್ಕೊತೀನಿ, ಈ ದುಡ್ಡು ಆ ದುಡ್ಡು ಎರಡನ್ನೂ ಸೇರಿಸ್ಬಿಟ್ಟು ನಾನು ಸಿಲ್ಕ್ ಸೀರೆ ತಗೋತೀನಿ. ಏನೇ ಒಂದಕ್ಕೂ ಮಾತಾಡದೆ ಯೋಚನೆ ಮಾಡ್ತಾ ನಿಂತಿದ್ಯಾ? ಏನು ಸೀರೆನೇ ಬೇಡ ಅಂತ ಏನಾದ್ರು ಡಿಸೈಡ್ ಮಾಡ್ಕೊಂಡ್ಯಾ? ಅಯ್ಯಯ್ಯೋ ಇಲ್ಲಪ್ಪ, ನಮ್ಮ ಅತ್ತೆ ಪ್ರೀತಿಯಿಂದ ಸೀರೆ ಕೊಡಿಸ್ತೀನಿ ಅಂತಿದ್ದಾರೆ, ನಾ ಬೇಡ ಅಂತೀನ? ಅದೆಂಥ ಸೀರೆ? ಸೊಸೆಗೆ ಅತ್ತೆ ಕೊಟ್ಟ ಸೀರೆ. ಐ ಲೈಕ್ ಯು ಸೋ ಮಚ್. ನಾಳೆ ಹೋಗೋಣ ಅತ್ತೆ. ಪಾಪ ಆಸೆ ಪಡ್ತಿದ್ಲು, ಕೊಡ್ಸ್ಬಿಡೋದಲ್ವ ಶಾಂತ, ನೋಡು ಅಷ್ಟಕ್ಕೆ ಒಪ್ಕೊಂಡು ಹೋಯ್ತದು. ಅಯ್ಯೋ ಏನವ್ವ, ನಿನ್ನೆಯಿಂದ ನೋಡ್ತಾ ಇದ್ದೀನಿ ಮಾಲಾಶಿಗೆ ಫುಲ್ ಸಪೋರ್ಟ್ ಮಾಡ್ತಾ ಇದೀಯಾ. ಅವ್ಳು ಕೇಳ್ತಾ ಇರೋದು 70 ರೂಪಾಯಿ 80 ರೂಪಾಯಿದಲ್ಲ, 8,000 ರೂಪಾಯಿ ಸೀರೆ. ಹಬ್ಬ ಹರಿದಿನಕ್ಕೆಲ್ಲ 8,000 ರೂಪಾಯಿ ಸೀರೆ ತಗೊಳಕ್ಕಾಗದ? ಅದೇನೋ ಮಾಡೋ ಕೆಲಸವ. ಈ ಥರ ಬಿಟ್ಟರೆ ಇವತ್ತು 7,000 ರೂಪಾಯಿ 8,000 ರೂಪಾಯಿ ಕೇಳ್ತಾಳೆ, ನಾಳೆ 1,00,000 ರೂಪಾಯಿ ಅದು ಕೇಳ್ತಾಳೆ. ಅವಳು ಎಲ್ಲಿರ್ಬೇಕು ಅಲ್ಲಿರಲಿ, ನನಗೆ ಗೊತ್ತವಳಿಗೆ ಏನು ಕೊಡಿಸ್ಬೇಕು ಅಂತ. ಸುಮ್ಮನಿರು ನೀನು. ರೀ, ನೀವು ಇಲ್ಲಿದ್ದೀರಾ? ಏನಕ್ಕೆ ಮಾಲ? ರೀ ರೀ ಏನು ಹೇಳು. ರೀ, ನಾನೊಂದು ಕೇಳ್ತೀನಿ, ಕೊಡ್ತೀರಾ? ಕೊಡ್ತೀನಿ. ರೀ, ನನಗೆ 10,000 ಬೇಕು, ಕೊಡಿ.
ಆ ಇದೇನು ಮಾಲ ದಿಢೀರಂತ ಬಂದ್ಬಿಟ್ಟು 10,000 ಬೇಕು ಕೊಡಿ ಅಂತಿದ್ಯಾ? ನನ್ನ ಹತ್ರ ದುಡ್ಡಿರಪ್ಪ. ನೀವು ಕೊಡಲೇಬೇಕು. ಅತ್ತೆ ನನಗೆ ಯುಗಾದಿ ಹಬ್ಬಕ್ಕೆ ಸೀರೆ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ಸ್ವಲ್ಪ ಜಾಸ್ತಿ ದುಡ್ಡಿನ ಸೀರೆ ತಗೋಬೇಕು ನಾನು. ನನ್ನ ಹತ್ರ ದುಡ್ಡಿಲ್ಲ, ನೀವು ಕೊಡಲೇಬೇಕು ನನಗೀಗ. ಅಯ್ಯೋ ದೇವ್ರೆ, ಕೊಡು ಕೊಡು ಅಂದ್ರೆ ನಾನೇನು ಕೊಡಲಿ? ನನ್ನ ಹತ್ರ ದುಡ್ಡಿಲ್ಲ. ರೀ ರೀ ಕೊಡ್ರಿ. ನನ್ನ ಹತ್ರ ಇಲ್ಲ ಮಾಲ. ಅಮ್ಮನೇ ಕೊಡಿಸ್ತೀನಿ ಅಂತ ಹೇಳಿದಾರೆ ತಾನೆ. ಸುಮ್ಮನೆ ಹೋಗಿ ತೆಗೆಸ್ಕೋ, ತಲೆ ತಿನ್ಬೇಡ ನನಗೆ. ದುಡ್ಡು ಕೇಳಿದ್ರೆ ನನಗೆ ರೇಗ್ಬಿಟ್ಟು ಹೋಗ್ತೀರಾ? ನಿಮ್ಗೆ ಹೆಂಗೆ ಬುದ್ಧಿ ಕಲಿಸ್ಬೇಕು ಅಂತ ಗೊತ್ತು. ನನ್ನನ್ನು ಯಾರು ಅಂತ ತಿಳ್ಕೊಂಡಿದ್ದೀರಾ? ಮಾಲಾಶ್ರೀ. ಶಾಂತ, ಹೋಗವ ನಿನ್ನ ಗಂಡನಿಗೆ ಏನಾದ್ರು ಜ್ಯೂಸ್ ಮಾಡ್ಕೊಬಂದು ಕೊಡು. ಬಿಸಿಲಲ್ಲಿ ಹೊರಗಡೆಯಿಂದ ಮನೆಗೆ ಬಂದವ್ರೆ. ಬೆಲ್ಲದ್ದು ಪಾನಕ ಮಾಡ್ಕೊಬರ್ಲೇನ್ರಿ? ಅಯ್ಯೋ ಪಾನ್ಕ ಏನು ಬೇಡ ಬಿಡು ಶಾಂತ. ಸ್ವಲ್ಪ ಮಜ್ಜಿಗೆ ಇದ್ರು ಕೊಟ್ಬಿಡು. ಏನು ಬಿಸ್ಲಪ್ಪ ಹೊರಗಡೆ. ಕಾರ್ತಿ, ನಿಂಗೂ ಕೊಡ್ಲೇನೋ ಮಜ್ಜಿಗೆನ? ನಂಗೇನು ಬೇಡಮ್ಮ. ಯಜಮಾನ್ರಿ, ಮಸಾಲೆ ಮಜ್ಜಿಗೆ ಮಾಡ್ಕೊಬರ್ಲಾ? ಏ ಮ್ಯಾಗಿ, ಎಷ್ಟು ಸಲ ಹೇಳ್ತೀನಿ ನಿಂಗೆ ನನ್ನಲ್ಲಿಂದ ಯಜಮಾನ್ರಿ ಅಂತ ಕರಿಬೇಡ ಅಂತ. ಹೋಗ ಒಳಗಡೆ. ಯಜಮಾನ್ರಿ, ನಿಮ್ಮ ಎದುರುಗಡೆನ ಅಜ್ಜಮ್ಮ ನನ್ನ ಬೈದ್ರು ಮಾತಾಡಲ್ಲ ಅಲ್ವಾ ನೀವು? ಮ್ಯಾಗಿ, ನಿನ್ನ ವಹಿಸ್ಕೊಂಡು ಬಂದರೆ ಈಗ ನಮ್ಮ ಅತ್ತೆಯವರು ನನ್ನ ಮೇಲೆ ತಪ್ಪು ತಿಳ್ಕೊತಾರೆ. ಸುಮ್ಮನೆ ಹೋಗು ಒಳಗಡೆ. ಇದೊಂದು ಪ್ಯಾಸನ್ ಮುಂಡೆದು. ಅಳಿಂದ್ರೆ ಇವಳನ್ನ ಎಲ್ಲಿಡ್ಬೇಕು ಅಲ್ಲಿಡಿ. ಕೆಲಸದವ್ರಿಗೆಲ್ಲ ಹಿಂಗೆ ಸದ್ರ ಕೊಡಬಾರ್ದು. ಅವ್ವ, ನೀನು ಯಾಕೆ ಅವಳ ಬಗ್ಗೆ ಅಷ್ಟು ತಲೆ ಕೆಡ್ಸ್ಕತೀಯ? ಸುಮ್ಮನಿರು. ಶಾಂತಿ, ನಿಂಗೆ ಹೇಳಿದ್ರೆ ಅರ್ಥ ಆಗಲ್ಲ, ಏನಾರು ಮಾಡ್ಕೊ. ರೀ, ಯಾಕ್ರಿ ರೂಮಿಂದ ಓಡ್ ಬಂದ್ಬಿಟ್ರಿ? ಅವ್ವ, ಏನು ಮಾತಾಡ್ತದಪ್ಪ ಇದು? ಇಲ್ಲೇ ಬಂದೆ ಅಪ್ಪ ಅಮ್ಮನ ಜೊತೆ ಮಾತಾಡೋಣ ಅಂತ. ಏನು ನೀವು ಕೊಡಿ ಅಂದ್ರೆ ಕೊಡ್ಲೇ ಇಲ್ಲ, ಹಂಗೆ ಬಂದ್ಬಿಟ್ರಿ. ಕೊಡಿ, ನಂಗೆ ಬೇಕು ಈಗ. ಅವ್ವ, ಲೇ ಮಾಲಿ, ಹುಚ್ಚುಮುದೇವಿ, ಇಲ್ಲೇನೆ ಬಂದು ಮಾತಾಡ್ತಿದ್ಯಾ? ಅದೇನಿದ್ರು ರೂಮಲ್ಲೇ ಮುಗಿಸ್ಕೊಂಡು ಬರ್ಬೇಕಿತ್ತಾನೆ. ಕೇಳ್ದೆ ಅತ್ತೆ, ರೂಮಲ್ಲಿ ಎಷ್ಟು ಕೇಳ್ದೆ ಗೊತ್ತ? ಅವ್ರು ಕೊಡ್ಲೇ ಇಲ್ಲ, ಬಂದ್ಬಿಟ್ರು ಇಲ್ಲಿಗೆ. ನಂಗೆ ಅದೆಲ್ಲ ಗೊತ್ತಿಲ್ಲ ಅತ್ತೆ, ಅವ್ರು ಕೊಡ್ಲೇಬೇಕು ಇವತ್ತು. ಲೇ ಕೃಷ್ಣ, ಏನೋ ಇದು ದೊಡ್ಡವ್ರ ಮುಂದೆ ಅದೇನೋ ಕೇಳ್ತಾಳೆ. ಹೋಗಿ ಕೊಟ್ಬಿಟ್ಟು ಬಾ ಹೋಗು. ಹೋಗಪ್ಪ, ನನ್ನ ಕೈಲಿ ಆಗಲ್ಲ. ಅವ್ವ, ಏನವ ಮಾತಾಡ್ತಾವೆ ಇವು. ನನಗಿಲ್ಲಿ ಕೂತ್ಕೊಳ್ಳೋಕೆ ಆಯ್ತಾ ಇಲ್ಲ, ಒಳಿಕಾರು ಹೋಯ್ತೀನಿ. ಹೇಳಿ ಮಾವಯ್ಯ ನೀವು. ನಾನು 2-3 ತಿಂಗಳಿಂದ ಕೇಳ್ತಾ ಇದ್ದೀನಿ, ಕೊಟ್ಟೇ ಇಲ್ಲ ಇವರು. ಏನ್ರಿ ಕೇಳ್ತಾವಳೆ ಇವಳು? 2-3 ತಿಂಗಳಿಂದ ಕೊಟ್ಟೇ ಇಲ್ಲ ಅಂತವಳೆ. ಅಯ್ಯೋ, ನಂಗೆ ಏನು ಮಾತಾಡಬೇಕು ಅಂತ ಗೊತ್ತಾಯ್ತಾ ಇಲ್ಲ. ಅದೇನೋ ನೀವೇ ಕೇಳಿ ನಿಮ್ಮ ಮಗನ. ಶಾಂತ, ಯಾಕೆ ನೀನು ಒಂದ್ಸಲನೂ ಈ ಥರ ನನ್ನ ಕೇಳೇ ಇಲ್ಲ? ಅವ್ವ, ಮುದುಕಿಗೆ ಮಸನ್ ಚಿಂತೆ ಆದ್ರೆ ಮೊಮ್ಮಗಳಿಗೆ ಮದುವೆ ಚಿಂತೆ ಅಂತೆ. ಹಂಗಾಯ್ತು ನಿಮ್ಮ ಕತೆ. ಅದೇನೋ ಕೇಳಿ ನಿಮ್ಮ ಮಗನ ಅಂತ ಹೇಳಿದ್ದು. ಏ ಕಾರ್ತಿ, ಹೋಗು ಅಂತ ಹೇಳಿದ್ನಲ್ಲ ಒಳಗಡೆ. ನಾವು ಹೋಗಲ್ಲಪ್ಪ. ಏನು ಶಾಂತ ಹಿಂಗಂತವನೇ ಇವನು? ಇವನ್ನ ಆಸ್ಪತ್ರೆಗಾರು ತೋರಿಸ್ಬೇಕಾ ಅಂತ? ಅಯ್ಯೋ, ನಂಗೂ ಅದೇ ಗೊತ್ತಾಯ್ತಾ ಇಲ್ಲ ಕಣ್ರಿ. ಇವನು ಯಾಕ್ರಿ ಹಿಂಗಾಡ್ತವನೆ? ಬೆಳಿಗ್ಗೆ ಕೃಷ್ಣ ಮಾತಾಡ್ಸಿದ್ರೆ ಅವ್ನ ಪಾಡಗ್ ನಗಾಡ್ಕೊಂಡು ಹೋದ. ಇವ್ನು ನೋಡಿದ್ರೆ ಹಿಂಗಾಡ್ತವನಿ. ಏನಾಯ್ತಪ್ಪ ನನ್ನ ಗಂಡು ಮಕ್ಳು ಇಬ್ರಿಗೂ? ರೀ, ಕೊಡ್ತೀರಾ ಇಲ್ವಾ ಈಗ? ನಂಗೆ ಬೇಕಲೇಬೇಕು. ನಾನಂತೂ ಬಿಡಲ್ಲ ನಿಮ್ಮನ್ನ. ಕೊಡಲ್ಲ ಕಣೆ. ಅದೇನು ಮಾಡ್ಕೋತೀಯ ಮಾಡ್ಕೋ. ಹಾಗಂದ್ರೆ ಏನ್ರಿ? ನನ್ನನ್ನೇನಕ್ಕೆ ಮದುವೆ ಆದ್ರಿ ಮತ್ತೆ? ಅಯ್ಯಯ್ಯೋ, ಏನು ಕೇಳಿಸ್ ಹೇಳ್ತಾ ಇದ್ದೀನಪ್ಪ ನಾನು. ಕಲಿಯುಗ ಅನ್ನೋದು ಅದಕ್ಕೆ. ಏನು ಅಂತ ಇದು? ಲೇ ಕಾರ್ತಿ, ಹೊಡೆದ್ರೆ ಎಲ್ಲ ಉದುರಿಸ್ಬಿಡ್ತೀನಿ ನೋಡ್ಕೊ. ನಿಂಗೆ ನನಗೂ ಕೋಪ ಬತ್ತಾದೆ. ಅದೇನು ಮಾತಾಡ್ತಾ ಇದ್ರಿ ಇಬ್ರು ಇಲ್ಲಿ ನಿಂತ್ಕೊಂಡು? ಅದೇನೋ ಕೇಳ್ತಾಳೆ, ಕೊಟ್ಬಿಟ್ಟು ಬಾವಾಗು. ಅಮ್ಮ, ನೀನು ಎಷ್ಟು ಕಿರ್ಚಾಡಿದ್ರು ನಾನೇನು ಮಾಡೋಕ್ಕಾಗಲ್ಲ ಅಮ್ಮ. ನಾನು ಕೊಡೋಕ್ಕಾಗಲ್ಲ. ಮಾಲಾಶ್ರೀ, ಈಗ ಒಂದು ಕೆಲಸ ಮಾಡು. ಹೋಗು, ನಮ್ಮ ಅಜ್ಜಮ್ಮನ ಹತ್ರ ಇಸ್ಕೋ. ಅಯ್ಯಯ್ಯೋ, ನಾನು ಕೊಡ್ಬೇಕಾ? ಅಯ್ಯೋ, ನಮ್ಮ ಹತ್ರ ಇಲ್ಲಿರಲ್ಲಪ್ಪ, ನಾ ಹೋಯ್ತೀನಿ. ಕಾರ್ತಿ, ಏನು ಮಾತಾಡ್ತಿದ್ದಿ ಅಂತ ಮೈ ಮೇಲೆ ಪರಿಜ್ಞಾನ ಇದೆಯೇನೋ? ಹೋಗಿ ಅತ್ತೆಯವ್ರ ಹತ್ರ ಇಸ್ಕೊ ಅಂತೀಯಲ್ಲ. ಪಾಪ ಅವ್ರು ಎದ್ರುಕೊಂಡು ಓಡೇ ಹೊಟ್ಟೋದ್ರು. ಏನೋ ಆಗಿದೆ ನಿಂಗೆ? ಅಜ್ಜಮ್ಮ ಕೊಟ್ರೆ ಅದರಲ್ಲೇನು ತಪ್ಪು ಅಪ್ಪ? ಅವ್ವ, ಲೋ ನಿಂಗೇನೋ ಆಗಿದೆ ಕಣ. ಅಮ್ಮ, ಸುಮ್ಮನೆ ನನ್ನ ಮೇಲೆ ಕಿರ್ಚಾಡಬೇಡ. ಇದೆಲ್ಲ ಶುರು ಆಗಿದ್ದು ನಿನ್ನಿಂದಾನೆ. ಏನು ನನ್ನಿಂದನ? ನಾನೇನೋ ಮಾಡಿದೆ? ನೀನು ಸೀರೆ ತಗೊಡ್ತೀನಿ ಅಂತ ಹೇಳ್ದಂತಲ್ಲಮ್ಮ. ಆ ಸೀರೆ ಬೇಡವಂತೆ ಅವಳಿಗೆ. ಜಾಸ್ತಿ ದುಡ್ಡಿನ ಸೀರೆ ಬೇಕಂತೆ. ಅದಕ್ಕೆ ಬೆಳಿಗ್ಗೆಯಿಂದ ಗಂಟು ಬಿದ್ದವಳೆ ನನಗೆ, ದುಡ್ಡು ಕೊಡು ಅಂತ. ಅದಕ್ಕೆ ನನ್ನ ಹತ್ರ ಇಲ್ಲ ಅಂದೆ. ಏನು, ನೀವು ಇಷ್ಟೊತ್ತು ಗಂಟು ಮಾತಾಡಿದ್ದು ದುಡ್ಡಿನ ವಿಷಯನಾ? ಹೌದು ಮಾವಯ್ಯ, ಅವ್ರನ್ನ ದುಡ್ಡು ಕೊಡಿ ಅಂತಾನೆ ಕೇಳ್ತಾ ಇದ್ದಿದ್ದು ನಾನು. ಲೇ ಪೆಕ್ರಮುದೇವಿ, ಏನು ಮಾಡಿದ್ರು ಅಡ್ಡಾದಿಡ್ಡಿನೇ ಮಾಡೋದಲ್ವಾ? ಸೀದಾ ಒಂದು ಮಾಡಲ್ಲ ನೀನು. ಏನೇನೋ ಮಾತಾಡಿ ನಮ್ಮ ತಲೆ ಇರಿಸ್ಬಿಟ್ಟಿದ್ದಲ್ಲ ಇವತ್ತು. ಒಯ್ತಾರೋ ನನ್ನ ಕಣ್ಮುಂದೆ ನಿಂತ್ಕೋಬೇಡ. ಅತ್ತೆ, ನಾನು ಹೋಗ್ಬೇಕು ಅಂದ್ರೆ ನಾನು ಕೇಳಿಸಿರ ನೀವು ಕೊಡಿಸ್ಬೇಕು, ಹಂಗಾರೆ ಹೋಗೋದು ನಾನು. ಸೊಸೆ ಮುದ್ದು, ನಾನು ಬರ್ತೀನಲ್ಲ. ಅದು ಯಾವುದೋ ಬೇಕಾ ಸೀರೆನೇ ತಗೊಳ್ವೆ. ಹೋಗವ ನೀನು ಒಳಿಕೆ. ಥ್ಯಾಂಕ್ ಯು ಮಾವಯ್ಯ, ಐ ಲೈಕ್ ಯು ಸೋ ಮಚ್. ಏನ್ರಿ, ನಮ್ಗಿಂತ ಹುಚ್ಚುಮೋಳಿ ಸೊಸೆ ಸಿಕ್ಕಿದ್ದಾಳೆ. ಏನು ಮಾಡಿದ್ರು ಒಂದು ಎಡವಟ್ಟು
ಮಾತು ಮಾತಾಡ ಕಣ್ರಿ. ನನಗಂತೂ ಭಯನ ಆಗ್ಬಿಟ್ಟಿತ್ತು, ಏನು ಮಾತಾಡ್ತಾವ್ರಪ್ಪ ಇವರು ಅಂತ. ಅಯ್ಯೋ ನನಗೂ ಹಂಗೆ ಅನಿಸ್ತು ಶಾಂತ. ಅದೇನೋ ಆಸೆ ಪಡ್ತಾವಳಲ್ಲ, ಅದು ಯಾವುದೋ ಚೆನ್ನಾಗಿರೋ ಸೀರೆ ಕೊಡ್ಸ್ಬಿಡು ಶಾಂತ. ಆಯ್ತು ಬಿಡಿ, ಈ ಸೀರೆ ವಿಚಾರಕ್ಕೆ ನೀವೇನು ತಲೆ ಹಾಕ್ಬೇಡಿ. ಅವಳಿಗೆ ಎಂಥದ್ದು ಕೊಡಿಸ್ಬೇಕು ಅಂತ ನನಗೆ ಗೊತ್ತು. ಹೋಗಿ ನೀವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ. ಹಾಂ ಸರಿ ಶಾಂತ. ನಮಸ್ಕಾರ ಫ್ರೆಂಡ್ಸ್, ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.